ಒನ್ ಲೈನರ್. ಒಂದು ವೈರಸ್ನಿಂದ ಮನುಷ್ಯರೆಲ್ಲ ಜೋಂಬಿಗಳಾಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಹೀರೋ 1 ತಿಂಗಳ ನಂತರ ಕೋಮಾದಿಂದ ಹೊರಬಂದಿದ್ದಾನೆ. ಅವನು ಈ ಜೋಂಬಿ ಪ್ರಪಂಚದಲ್ಲಿ ಬದುಕ್ತಾನ? ಇದೆಲ್ಲ ಹೇಗೆ ಶುರುವಾಯಿತು? ಆ ವೈರಸ್ ಯಾವುದು? ಈ ಎಲ್ಲಾ ಪ್ರಶ್ನೆಗಳಿಗೆ ನನ್ನ ಜೊತೆ ಈ ವಿಡಿಯೋ ಪೂರ್ತಿ ನೋಡಿ. ಸಿನಿಮಾ ಹೆಸರು 28 ಡೇಸ್ ಲೇಟರ್. ಇದು 28 ಡೇಸ್ ಲೇಟರ್ ಫ್ರಾಂಚೈಸಿಯ ಮೊದಲ ಸಿನಿಮಾವಾಗಿದೆ. ಸೊ ಬನ್ನಿ ಬಂಧುಗಳೇ, ಕನ್ನಡ ಅಪ್ ಚಾನಲ್ಗೆ ಸ್ವಾಗತ. ಯುರೋಪಿನಾದ್ಯಂತ ದಂಗೆಗಳು ದೊಂಬಿಗಳು ನಡೀತಿವೆ. ದೇಶದ ನಾಗರಿಕರು ರೊಚ್ಚಿಗೆದ್ದಿದ್ದಾರೆ ಅಂತ ತೋರಿಸಲಾಗುತ್ತೆ. ಒಂದು ಲ್ಯಾಬ್ ನಲ್ಲಿ ಒಂದು ಚಿಂಪಾಂಜಿಯನ್ನು ಹಿಡಿದಿಟ್ಟಿದ್ದು ಅದಕ್ಕೆ ಏನೋ ಎಕ್ಸ್ಪೆರಿಮೆಂಟ್ ಮಾಡುತ್ತಿರುವ ಸ್ಥಿತಿಯಲ್ಲಿ ನಾವು ನೋಡ್ತೇವೆ. ಇದೇ ಸಮಯ ಕೆಲವು ಮಾನವ ಹಕ್ಕು ಜನರು ಅಲ್ಲಿಗೆ ಬಂದು ಆ ಲ್ಯಾಬ್ ನಲ್ಲಿ ನಡೆಯುತ್ತಿರುವುದು ಆಶ್ಚರ್ಯದಿಂದ ನೋಡ್ತಾರೆ. ಅಲ್ಲಿ ಇನ್ನೂ ಹಲವು ಚಿಂಪಾಂಜಿಗಳು ಕೇಜ್ ನಲ್ಲಿ ಬಂದಿಯಾಗಿರುತ್ತವೆ. ಅವುಗಳು ಅವರನ್ನ ನೋಡಿದ ತಕ್ಷಣ ಜೋರಾಗಿ ಕೂಗಾಡೋಕೆ ಶುರು ಮಾಡುತ್ತವೆ. ಅಷ್ಟರಲ್ಲಿ ಒಬ್ಬ ಸೈಂಟಿಸ್ಟ್ ಅಲ್ಲಿಗೆ ಬರ್ತಾನೆ. ಅವರು ಅವನನ್ನ ಹಿಡಿದು ಕೇಳ್ತಾರೆ. ಆಗ ಅವನು, ನಾವು ಈ ಚಿಂಪಾಂಜಿಗಳ ಮೇಲೆ ಮನುಷ್ಯರ ಕ್ರೋಧ ಕಡಿಮೆ ಮಾಡುವ ಮೆಡಿಸಿನ್ ಗಳನ್ನು ಬಳಸುತ್ತಿದ್ವಿ. ಅದು ವೈರಸ್ ಆಗಿ ಬದಲಾಗಿ ಅವುಗಳ ಕ್ರೋಧ ಇನ್ನೂ ಹೆಚ್ಚಾಗಿ ಬಿಟ್ಟಿತು. ಈಗ ಈ ಚಿಂಪಾಂಜಿಗಳು ಅಪಾಯಕಾರಿ ಸಿಟ್ಟಿನಲ್ಲಿ ಇರುತ್ತವೆ. ಅವುಗಳ ತಂಟೆಗೆ ಹೋಗಬೇಡಿ ಅಂತ ವಾರ್ನಿಂಗ್ ಕೊಡ್ತಾನೆ. ಆದರೆ ಅವರು, ನಾವು ಇವುಗಳನ್ನ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಒಬ್ಬ ಮಹಿಳೆ ಒಂದು ಚಿಂಪಾಂಜಿ ಗೇಟ್ ತೆಗೆದು ಒಂದಕ್ಕೆ ಹೊರ ತರ್ತಾಳೆ. ಅದು ಬಂದ ಕೂಡಲೇ ಆಕೆ ಮೇಲೆ ಅಟ್ಯಾಕ್ ಮಾಡಿ ಕಚ್ಚಿ ಬಿಡುತ್ತೆ. ಆ ಸೈಂಟಿಸ್ಟ್, ಈಕೆಗೆ ಈಗ ನಾವು ಕೊಲ್ಲಬೇಕು ಅಂತಾನೆ. ಆಕೆ ರಕ್ತದ ವಾಮಿಟ್ ಇನ್ನೊಬ್ಬನ ಮೇಲೆ ಮಾಡ್ತಾಳೆ. ಆ ಸೈಂಟಿಸ್ಟ್ ಆಕೆಯನ್ನು ಇನ್ನೇನು ಕೊಲ್ಲಬೇಕು ಅನ್ನುವಷ್ಟರಲ್ಲಿ ಆಕೆ ವೈರಸ್ ನಿಂದ ಪೂರ್ತಿ ಬದಲಾಗಿ ಅವನ ಮೇಲೇನೆ ಅಟ್ಯಾಕ್ ಮಾಡ್ತಾಳೆ. ಚಿಂಪಾಂಜಿಗಳೆಲ್ಲ ಮತ್ತೆ ಜೋರಾಗಿ ಕೂಗೋಕೆ ಶುರು ಮಾಡುತ್ತವೆ. ಹೀಗೆ ನಮ್ಮ ಸಿನಿಮಾ ಶುರುವಾಗುತ್ತೆ. 28 ದಿನಗಳ ನಂತರ ಲಂಡನ್ ನ ಒಂದು ಹಾಸ್ಪಿಟಲ್ ನಲ್ಲಿ ಒಬ್ಬ ರೋಗಿ ಡಿಂಡಾಂಗ್ ಸ್ಥಿತಿಯಲ್ಲಿ ಎಚ್ಚರಗೊಳ್ತಾನೆ. ಅವನು ಡಾಕ್ಟರ್ಗೆ ಕೂಗ್ತಾನೆ. ಏನು ರೆಸ್ಪಾನ್ಸ್ ಬಾರದಿದ್ದಾಗ ಅವನೇ ಎದ್ದು ಪೂರ್ತಿ ಹಾಸ್ಪಿಟಲ್ ಹುಡುಕಾಡ್ತಿದ್ರು ಅಲ್ಲಿ ಒಬ್ಬ ಮನುಷ್ಯನು ಅವನಿಗೆ ಕಾಣಿಸಲ್ಲ. ಅವನು ಅಲ್ಲೇ ಇದ್ದ ವ್ಯಾಂಡಿಂಗ್ ಮಷೀನ್ ಇಂದ ಕೆಲವು ಡ್ರಿಂಕ್ ಗಳ ಜೊತೆ ಹೊರಗೆ ಬರ್ತಾನೆ. ಹೊರಗೂ ಕೂಡ ಒಬ್ಬರು ಕಾಣಿಸಲ್ಲ. ರಸ್ತೆಗಳೆಲ್ಲ ಪೂರ್ತಿ ಖಾಲಿ. ಪೂರ್ತಿ ಸಿಟಿನೇ ಖಾಲಿ ಆಗಿರುತ್ತೆ. ಅವನು ಕೂಗುತ್ತಾ ಬರ್ತಾನೆ. ಅಲ್ಲೇ ಒಂದು ರಸ್ತೆಯಲ್ಲಿ ದೊಡ್ಡ ಕಸದ ರೀತಿ ಬಿದ್ದಿರುತ್ತೆ. ಅವನು ಅದನ್ನ ಕೊಂಡು ಮತ್ತೆ ತನ್ನ ಹುಡುಕಾಟ ಶುರು ಮಾಡ್ತಾನೆ. ಪೂರ್ತಿ ಲಂಡನ್ ಸಿಟಿ ಖಾಲಿಯಾಗಿರುತ್ತೆ. ಅವನು ಒಂದು ಸರ್ಕಲ್ ಗೆ ಬಂದಾಗ ಅಲ್ಲಿ ಸತ್ತ ಜನರ ನೆನಪಿಗೆ ಜನ ಲೆಟರ್ ಗಳನ್ನ ಒಂದು ಗೋಡೆ ಮೇಲೆ ಅಂಟಿಸಿರ್ತಾರೆ. ಅದನ್ನು ನೋಡಿ ಅವನು ಪೂರ್ತಿ ಶಾಕ್ ಆಗ್ತಾನೆ. ಮತ್ತು ಒಂದು ಚರ್ಚ್ ಗೆ ಪ್ರಾರ್ಥನೆಗೆ ಬಂದಾಗ ಚರ್ಚ್ ಒಳಗೆ ನೋಡಿದ್ರೆ ರಾಶಿ ಹಣಗಳು ಬಿದ್ದಿರುತ್ತವೆ. ಅದನ್ನು ನೋಡಿ ಯಾರಾದ್ರೂ ಬದುಕಿರಬಹುದು ಅಂತ ಹೆಲೋ ಅಂತ ಕೂಗ್ತಾನೆ. ಅವನ ಶಬ್ದದಿಂದ ಆ ಹೆಣಗಳ ಮಧ್ಯೆ ಮಲಗಿದ್ದ ಜೋಂಬಿಗಳು ಎಚ್ಚರಗೊಳ್ಳುತ್ತಾರೆ. ಅವನನ್ನ ನೋಡಿದ ಕೂಡಲೇ ಅಲ್ಲಿಗೆ ಜೋಂಬಿ ಫಾದರ್ ಬರ್ತಾನೆ. ಅವನ ಮೇಲೆ ಆ ಫಾದರ್ ಅಟ್ಯಾಕ್ ಮಾಡುವ ವೇಳೆ ನಮ್ಮ ಹೀರೋ ಅವನನ್ನ ತಳ್ಳಿ ಅಲ್ಲಿಂದ ಓಡೋಗ್ತಾನೆ. ಆ ಜೋಂಬಿಗಳು ಅವನನ್ನ ಹಿಂಬಾಲಿಸೋಕೆ ಶುರು ಮಾಡುತ್ತವೆ. ಹೀಗಿರುವಾಗ ಅಲ್ಲಿಗೆ ಇಬ್ಬರು ಬಂದು ಅವುಗಳನ್ನ ಪೆಟ್ರೋಲ್ ನಿಂದ ಸುಟ್ಟಾಕ್ತಾ ಅವನಿಗೆ ನಮ್ಮ ಜೊತೆ ಬಾ ಅಂತ ಕರೀತಾರೆ. ಅವನು, ಯಾರೋ ಇವರೆಲ್ಲ, ಇಲ್ಲಿ ಏನ್ ನಡೀತಿದೆ ಅಂತ ಪ್ರಶ್ನೆ ಮಾಡ್ತಾನೆ. ಅವರಲ್ಲಿ ಒಬ್ಬ ಅವುಗಳನ್ನ ಒಂದು ಪೆಟ್ರೋಲ್ ಬಂಕ್ ಹತ್ರ ಕರೆಸಿ ಅವುಗಳನ್ನ ಉಡಾಯಿಸ್ತಾನೆ. ನಮ್ಮ ಹೀರೋಗೆ ಏನು ಅರ್ಥವಾಗ್ತಿರಲ್ಲ. ಅವರು ಅವನನ್ನ ಒಂದು ಡಿಪಾರ್ಟ್ಮೆಂಟ್ ಸ್ಟೋರ್ ಗೆ ಕರ್ಕೊಂಡು ಬರ್ತಾರೆ. ಅವರಿಬ್ಬರು ಅವನಿಗೆ ವಿಚಾರಿಸಿದಾಗ, ನನ್ನ ಹೆಸರು ಜಿಮ್, ನಾನೊಬ್ಬ ಕೊರಿಯರ್ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದೆ. ಒಂದು ಆಕ್ಸಿಡೆಂಟ್ ನಲ್ಲಿ ನಾನು ಮೂರ್ಛೆ ಬಿದ್ದೆ. ಎದ್ದು ನೋಡಿದ್ರೆ ಇದೆಲ್ಲ ವಿಚಿತ್ರ ಜರುಗುತ್ತಿತ್ತು ಅಂತಾನೆ. ಆಗ ಆಕೆ, ಇದೆಲ್ಲ ಒಂದು ವೈರಸ್ ನಿಂದ ಆಗಿದೆ. ಆ ವೈರಸ್ ನಿಂದ ಎಲ್ಲರೂ ಜೋಂಬಿಗಳಾಗಿ ಬದಲಾಗಿದ್ರು. ಪೂರ್ತಿ ಮಾನವ ಸಂಕುಲವೇ ನಾಶವಾಯಿತು ಅಂತ ಅಲ್ಲಿನ ಸ್ಥಿತಿ ಹೇಳ್ತಾಳೆ. ಆಗ ಅವನು, ಸರ್ಕಾರ ಇರಬಹುದಲ್ವಾ ಅಂದಾಗ ಆಕೆ, ಈಗ ಇಲ್ಲಿ ಯಾವ ಸರ್ಕಾರವೂ ಉಳಿದಿಲ್ಲ. ಅವನು ಅದನ್ನ ಕೇಳಿ ಇನ್ನೂ ಜಾಸ್ತಿ ಪ್ಯಾನಿಕ್ ಆಗ್ತಾನೆ. ನಾನು ನಮ್ಮವರನ್ನ ಹುಡುಕಬೇಕು, ಈ ಡೋರ್ ಓಪನ್ ಮಾಡಿ ಅಂತ ಕೂಗಾಡ್ತಾನೆ. ಆಗ ಆಕೆ, ನೀನು ಹೊರಗೆ ಹೋದ್ರೆ ವಾಪಸ್ ಬರಲ್ಲ ಅಂದು ನಾವು ನಾಳೆ ನಿಮ್ಮವರನ್ನ ಹುಡುಕಾಡೋಣ ಅಂತ ಅಲ್ಲೇ ಮಲಗುತ್ತಾರೆ. ಮರುದಿನ ಕದ್ದು ಮುಚ್ಚಿ ಜಿಮ್ ಹೇಳಿದ ಅಡ್ರೆಸ್ ಗೆ ಅವರು ಬರ್ತಾರೆ. ಅವನು ಮೇಲೆ ಬಂದು ನೋಡಿದಾಗ ಅವನ ತಂದೆ ತಾಯಿ ಮಲಗಿರುವ ಸ್ಥಿತಿಯಲ್ಲಿ ಸತ್ತಿರ್ತಾರೆ. ಅದರಿಂದ ಜಿಮ್ ದುಃಖಕ್ಕೆ ಜಾರ್ತಾನೆ. ಹೀಗಿರುವಾಗ ಜಿಮ್ಗೆ ಧೈರ್ಯ ತುಂಬಲು ಆ ಹುಡುಗ ತನ್ನ ಕತೆ ಹೇಳ್ತಾನೆ. ಆ ವೈರಸ್ ನಿಂದ 20,000 ಜನರು ಸತ್ತಿದ್ರು. ಅದರಲ್ಲಿ ನನ್ನ ತಂದೆ ಕೂಡ ಇದ್ರು. ಇದೇ ವೇಳೆ ಆಕೆ ಹೆಸರು ಸಲೀನಾ ಅಂತ ಗೊತ್ತಾಗುತ್ತೆ. ಆಕೆ, ನಾವು ನಾಳೆ ಬೆಳಗ್ಗೆ ಇಲ್ಲಿಂದ ಹೋಗೋಣ ಅಂತಾಳೆ. ಅದೇ ರಾತ್ರಿ ಅವನು ತನ್ನ ತಂದೆ ತಾಯಿಯ ವಿಡಿಯೋಗಳನ್ನ ನೋಡ್ತಿರ್ತಾನೆ. ಸಡನ್ ಆಗಿ ಮೇಲಿಂದ ಮತ್ತು ಕಿಟಕಿಯಿಂದ ಜೋಂಬಿಗಳು ಅವನ ಮೇಲೆ ಅಟ್ಯಾಕ್ ಮಾಡುತ್ತವೆ. ಅಷ್ಟರಲ್ಲಿ ಅವರಿಬ್ಬರು ಅಲ್ಲಿಗೆ ಬಂದು ಅವುಗಳನ್ನ ಕೊಂದಾಕ್ತಾರೆ. ಆಗ ಸಲೀನಾ ಜಿಮ್ಗೆ, ಅವರು ನಿನಗೆ ಕಚ್ಚಿದ್ರಾ ಅಂತ ಕೇಳ್ತಾಳೆ. ಜಿಮ್ ಇಲ್ಲ ಅಂತ ಹೇಳ್ತಾನೆ. ಆದರೆ ಆ ಹುಡುಗನಿಗೆ ಅವು ಕಚ್ಚಿರುತ್ತವೆ. ಅದು ಗೊತ್ತಾಗಿ ಸಲೀನಾ ಅವನನ್ನು ಕೊಂದಾಕ್ತಾಳೆ. ಜಿಮ್ ಅದನ್ನ ನೋಡಿ ಸ್ಟಕ್ ಆಗ್ತಾನೆ. ಆಗ ಆಕೆ, ಅವನಿಗೆ ಬಟ್ಟೆ ಚೇಂಜ್ ಮಾಡ್ಕೋ, ನಾವು ಇಲ್ಲಿಂದ ಹೊರಡುತ್ತಿದ್ದೇವೆ, ಈಗ ಇಲ್ಲಿ
ಇನ್ನೂ ಜಾಸ್ತಿ ಇನ್ಫೆಕ್ಟೆಡ್ ಮನುಷ್ಯರು ಬರ್ತಾರೆ ಅಂತ ಹೇಳ್ತಾಳೆ. ಅವರಿಬ್ಬರು ಅಲ್ಲಿಂದ ಬರ್ತಾರೆ. ದಾರಿ ಮಧ್ಯೆ ಸೆಲೀನಾ ಹೇಳ್ತಾಳೆ, ನಾವು ಬದುಕಬೇಕಂದ್ರೆ ಇನ್ಫೆಕ್ಟೆಡ್ ಆದ ಪ್ರತಿಯೊಬ್ಬರು ಸಾಯಲೇಬೇಕು. ನಾಳೆ ನೀನು ಇನ್ಫೆಕ್ಟೆಡ್ ಆದ್ರೆ ನಾನು ಒಂಚೂರು ಯೋಚನೆ ಮಾಡದೆ ನಿನ್ನ ಕೊಲ್ಲಾಕ್ತೀನಿ ಅಂತಾಳೆ. ಅವನು ಬರ್ತಿರ್ಬೇಕಾದ್ರೆ ಒಂದು ಬಿಲ್ಡಿಂಗ್ ನಲ್ಲಿ ಲೈಟ್ ಆನ್ ಆಗಿರುವುದು ಜಿಮ್ ನೋಡ್ತಾನೆ. ಅವರಿಬ್ಬರು ಆ ಬಿಲ್ಡಿಂಗ್ ಗೆ ಬರ್ತಾರೆ. ಅಲ್ಲಿ ಬದುಕಿರೋರು ಅಲ್ಲಿದ್ದ ದಾರಿಗಳನ್ನೆಲ್ಲ ಮುಚ್ಚಾಕಿರ್ತಾರೆ. ಅವರು ಹೇಗೋ ಮೇಲೇರಿ ಬರ್ತಿರ್ಬೇಕಾದ್ರೆ ಜಿಮ್ ಸುಸ್ತಾಗಿ ಅಲ್ಲೇ ಕೂಡ್ತಾನೆ. ಆಗ ಸೆಲೀನಾ, ನಿಂಗೆ ಗ್ಲೂಕೋಸ್ ಕಡಿಮೆಯಾಗಿದೆ ಅಂತ ಕೆಲವು ಮೆಡಿಸಿನ್ ಕೊಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಇನ್ಫೆಕ್ಟೆಡ್ ಝೋಂಬಿಗಳು ಬರ್ತಾರೆ. ಅವರಿಬ್ಬರು ಮೇಲೆ ಬರ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಪೂರ್ತಿ ಕವರ್ ಮಾಡಿಕೊಂಡು ತಯಾರಾಗಿ ನಿಂತಿರ್ತಾನೆ. ಅವರಿಗೆ ಮೇಲೆ ಹೋಗಿ ಅಂತ ಕಳಿಸ್ತಾನೆ ಮತ್ತು ಅವನು ಅಲ್ಲೇ ನಿಂತು ಅವುಗಳನ್ನ ಕೊಲ್ತಾನೆ. ಸಲೀನಾ ಮೇಲೆ ರೂಮ್ಗೆ ಬಂದು ಡೋರ್ ಓಪನ್ ಮಾಡೋಕೆ ಒಳಗಿದ್ದ ಹುಡುಗಿಗೆ ಕೇಳ್ಕೊತಾಳೆ. ಆಕೆ ಡ್ಯಾಡಿ ಎಲ್ಲಿದ್ದಾರೆ ಅಂದಾಗ ಅವನು ಅಲ್ಲಿಗೆ ಬಂದು ಇವರನ್ನ ಒಳಗೆ ಕರ್ಕೋ ಅಂತ ಹೇಳ್ತಾನೆ. ಅವರು ಒಳಗೆ ಬಂದು ಸುಧಾರಿಸಿಕೊಂಡಾಗ ಅವನು ತನ್ನ ಕವಚಗಳನ್ನು ತೆಗೆದು ನಾನು ಫ್ರ್ಯಾಂಕ್ ಮತ್ತು ಈಕೆ ನನ್ನ ಮಗಳು ಹಾನಾ ಅಂತ ಪರಿಚಯ ಮಾಡ್ಕೋತಾನೆ. ಅವರನ್ನ ಆತಿಥ್ಯ ಸತ್ಕಾರ ಮಾಡ್ತಿರ್ತಾನೆ. ಅದೇ ರಾತ್ರಿ ಜಿಮ್ ಬಾತ್ರೂಮ್ ನಲ್ಲಿದ್ದಾಗ ಫ್ರ್ಯಾಂಕ್ ಅಲ್ಲಿಗೆ ಬಂದು ಸಾರಿ, ಇಲ್ಲಿ ನೀರು ಬರಲ್ಲ, ನಾವು ನಮ್ಮೆಲ್ಲಾ ಪದಾರ್ಥಗಳನ್ನು ಬಕೆಟ್ ಮೂಲಕ ಬಿಲ್ಡಿಂಗ್ ನಿಂದ ಕೆಳಗೆ ಬಿಸಾಕ್ತೇವೆ ಅಂತ ಹೇಳ್ತಾನೆ. ಹಾಗೂ ನಿಮಗೆ ಒಂದು ರೂಮ್ ಕೊಟ್ಟಿದ್ದೇನೆ, ನೀನು ಮತ್ತು ಸಲೀನಾ ಅಲ್ಲಿ ನಿಮ್ಮ ಕಾರ್ಯಕ್ರಮ ನಡೆಸಬಹುದು ಅಂದಾಗ ನಾನು ಇಲ್ಲೇ ಹಾಲ್ ನಲ್ಲಿ ಮಲಗುವೆ ಅಂತಾನೆ. ಫ್ರ್ಯಾಂಕ್ ಕೂಡ ಸರಿ ಅಂತ ಅಲ್ಲಿಂದ ಹೋಗ್ತಾನೆ. ಜಿಮ್ ಸಲೀನಾ ಬಳಿ ಬಂದು ಆ ಕುಟುಂಬದವರು ತುಂಬಾ ಒಳ್ಳೆಯವರು ಅಂತಾನೆ. ಅದಕ್ಕೆ ಸಲೀನಾ, ಅವರು ಎಷ್ಟೇ ಒಳ್ಳೆಯವರಿದ್ದರೂ ಸಮಯ ಬಂದಾಗ ನಾನು ಅವರನ್ನ ಕೊಲ್ತೀನಿ ಅಥವಾ ಬಿಟ್ಟು ಹೋಗುತ್ತೇನೆ ಅಂತ ಹೇಳ್ತಾಳೆ. ಅದೇ ಸಮಯ ಜಿಮ್ ಆಕೆಗೆ ತನ್ನನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ. ಮರುದಿನ ಫ್ರ್ಯಾಂಕ್ ರೇಡಿಯೋದಲ್ಲಿ ಒಂದು ಸಿಗ್ನಲ್ ಹಿಡಿದು ಅದರಲ್ಲಿ ಒಂದು ಮೆಸೇಜ್ ಬರುತ್ತಿರುತ್ತೆ. ನೀವು ಒಬ್ಬರೇ ಉಳಿದಿಲ್ಲ, ನಿಮ್ಮ ತರಹ ನಾವು ನಾರ್ಮಲ್ ಆಗಿದ್ದೀವಿ, ನಾವು ನಿಮ್ಮನ್ನ ರಕ್ಷಿಸಬಹುದು, ನಮ್ಮ ಠಿಕಾಣೆ ಮ್ಯಾನ್ಚೆಸ್ಟರ್ ಅಂತ ಅಡ್ರೆಸ್ ಹೇಳ್ತಾರೆ. ಆಗ ಫ್ರ್ಯಾಂಕ್, ನಿನ್ನೆ ರಾತ್ರಿ ನಾನು ನಿಮ್ಮ ಮಾತುಗಳನ್ನು ಕೇಳಿದೆ, ನಾವಿಬ್ಬರು ಅಲ್ಲಿಗೆ ಹೋಗೋಕಾಗಲ್ಲ, ನಾವು 4 ಜನ ಸೇರಿ ಹೋಗಬೇಕು, ಇಂಥ ಪರಿಸ್ಥಿತಿಯಲ್ಲಿ ಒಬ್ಬರಿಗೊಬ್ಬರು ಆಗಬೇಕು ಅಂತ ಹೇಳ್ತಾನೆ. ಆದರೆ ಸಲೀನಾ ಅದನ್ನ ವಿರೋಧ ಮಾಡ್ತಾಳೆ. ಯಾರಿಗೊತ್ತು, ಅವರು ಈಗಾಗಲೇ ಸತ್ತಿರಬಹುದು ಅಂತ ವಾದ ಮಾಡ್ತಿರ್ತಾಳೆ. ಕೊನೆಗೆ ಫ್ರ್ಯಾಂಕ್ ನ ಒತ್ತಾಯಕ್ಕೆ ಮಣಿದು ಒಪ್ಕೋತಾಳೆ. ನನಗೇನಾದ್ರೂ ಆದ್ರೆ ನನ್ನ ಮಗಳಿಗೆ ನೋಡ್ಕೊಳ್ಳಿ ಅಂತಾನೆ. ಅವರು ಒಂದು ಹಳೆಯ ಕಾರ್ ಮೂಲಕ ಅಲ್ಲಿಗೆ ಹೋಗಲು ಹೊರಡುತ್ತಾರೆ. ಅವರು ಒಂದು ಟನಲ್ ಮೂಲಕ ಹೋಗುವುದಕ್ಕೆ ನಿರ್ಧಾರ ಮಾಡಿದಾಗ ಜಿಮ್, ಬೇಡ, ನಾವು ಓಪನ್ ಆಗಿರೋ ರೋಡ್ ನಲ್ಲಿ ಹೋಗೋಣ ಅಂತಾನೆ. ಆದರೆ ಫ್ರ್ಯಾಂಕ್ ಅದೇ ಟನಲ್ ಗೆ ಕಾರ್ ತರ್ತಾನೆ. ಅವರು ಕಾರಿನಿಂದ ಮಾಡಿದ ಗೋಡೆಯನ್ನು ಒಡೆದು ಮುಂದೆ ಬರ್ತಾರೆ. ಸ್ವಲ್ಪ ದೂರದಲ್ಲಿ ಅವರ ಕಾರ್ ಟೈರ್ ಪಂಚರ್ ಆಗುತ್ತೆ. ಅವರು ಟೈರ್ ಕೂಡಿಸುವ ಸಮಯ ಎಲ್ಲಿಂದಲೂ ಸಾವಿರಾರು ಇಲಿಗಳು ಬರುತ್ತವೆ. ಆಗ ಸೆಲೀನಾ, ಇವು ಇನ್ಫೆಕ್ಟೆಡ್ ಜನಗಳಿಗೆ ಹೆದರಿ ಬರ್ತಿವೆ, ಬೇಗ ಬೇಗ ಮಾಡಿ ಅಂತ ಹೇಳ್ತಾಳೆ. ಅವಳು ಹೇಳಿದ ಹಾಗೆ ಇನ್ಫೆಕ್ಟೆಡ್ ಜನ ಕೂಡ ಬರ್ತಿರ್ತಾರೆ. ಅವರು ಬೇಗ ಬೇಗ ಟೈರ್ ನ ಬದಲಾಯಿಸಿ ಸ್ವಲ್ಪದರಲ್ಲೇ ಅಲ್ಲಿಂದ ಪಾರಾಗ್ತಾರೆ. ಅವರು ಅಲ್ಲಿಂದ ಒಂದು ಮಾರ್ಕೆಟ್ ಗೆ ಬಂದು ತಮಗೇನು ಬೇಕು ಅದನ್ನ ತಗೋತಾರೆ. ಇದೇ ವೇಳೆ ಫ್ರ್ಯಾಂಕ್ ಫಾರನ್ ಎಣ್ಣೆ ತಗೋತಾನೆ. ಯಾರು ಇಲ್ಲದ ಮಾರ್ಕೆಟ್ ನಲ್ಲಿ ತನ್ನ ಕಾರ್ಡ್ ಅನ್ನು ಇಟ್ಟು ಹೋಗ್ತಾರೆ. ಅವರು ಒಂದು ಪೆಟ್ರೋಲ್ ಬಂಕ್ ಹತ್ರ ಬಂದು ಒಂದು ಟ್ಯಾಂಕರ್ ನಿಂದ ಪೆಟ್ರೋಲ್ ತಗೋತಿರ್ತಾರೆ. ಅದೇ ವೇಳೆ ಜಿಮ್ ಚೀಸ್ ಬರ್ಗರ್ ಗಾಗಿ ಹೋಟೆಲ್ ಒಳಗೆ ಬರ್ತಾನೆ. ಅಲ್ಲಿಯೂ ಎಲ್ಲರೂ ಸತ್ತಿರ್ತಾರೆ. ಕೊಳೆತ ಹೆಣಗಳ ವಾಸನೆ ಪೂರ್ತಿ ಹೋಟೆಲ್ ಸುತ್ತುವರೆದಿರುತ್ತೆ. ಒಬ್ಬ ಪುಟ್ಟ ಇನ್ಫೆಕ್ಟೆಡ್ ಹುಡುಗ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಜಿಮ್ ಅವನನ್ನ ಕೊಂದಾಕ್ತಾನೆ. ಹೀಗೆ ಅವರು ಮತ್ತೆ ತಮ್ಮ ಪ್ರಯಾಣ ಮುಂದುವರಿಸುತ್ತಾರೆ. ಖಾಲಿ ರೋಡ್ ಗಳ ಮೂಲಕ ಒಂದು ಪಾಳು ಕೋಟೆಗೆ ಬರ್ತಾರೆ. ಒಂದು ಕ್ಷಣ ವಿಶ್ರಾಂತಿ ಪಡೆಯುವ ಸಮಯ ಅಲ್ಲೇ ದೂರದಲ್ಲಿ ಕುದುರೆಗಳು ಯಾವ ಮನುಷ್ಯನೂ ಇರದ ಪ್ರಪಂಚದಲ್ಲಿ ನಿಶ್ಚಿಂತೆಯಿಂದ ಮತ್ತು ಸ್ವತಂತ್ರದಿಂದ ಸುತ್ತಾಡುತ್ತಿರುತ್ತವೆ. ಅದನ್ನು ಅವರು ನೋಡಿ ಸಂತಸ ಪಡ್ತಾರೆ. ಅಲ್ಲೇ ಸಲೀನಾ ಜಿಮ್ ಜೊತೆ ಮಾತಿಗಿಳಿತಾಳೆ. ಆಗ ಸಲೀನಾ, ನಾನು ಸ್ವಾರ್ಥಿಯಾಗಿದ್ದೆ, ಆದರೆ ಫ್ರ್ಯಾಂಕ್ ಮತ್ತು ಹ್ಯಾನಾಗೆ ನೋಡಿದಾಗ ನನ್ನ ತಪ್ಪಿನ ಅರಿವಾಯಿತು, ಸಾರಿ ಜಿಮ್ ಅಂತಾಳೆ. ಅವರು ಅಲ್ಲೇ ಮಲಗ್ತಾರೆ. ರಾತ್ರಿ ಫ್ರ್ಯಾಂಕ್ ಕಾವಲು ಮಾಡ್ತಿದ್ರೆ ಬಾಕಿ ಎಲ್ಲರೂ ಮಲಗ್ತಿರ್ತಾರೆ. ಜಿಮ್ ಎದ್ದಾಗ ಎಲ್ಲರೂ ಅವನಿಗೆ ಬಿಟ್ಟು ಹೋಗಿದ್ದಾರೆ ಅಂತ ಕನಸು ಕಂಡಿರ್ತಾನೆ. ಮರುದಿನ ಅವರ ಪ್ರಯಾಣ ಮತ್ತೆ ಮುಂದೆ ಸಾಗುತ್ತೆ. ರೇಡಿಯೋದಲ್ಲಿ ಆ ಮೆಸೇಜ್ ನಿರಂತರ ಬ್ರಾಡ್ಕಾಸ್ಟ್ ಆಗ್ತಿರುತ್ತೆ. ರೋಡ್ ಪೂರ್ತಿ ಖಾಲಿ ಆಗಿರುತ್ತೆ. ಹೀಗೆ ಅವರು ಮ್ಯಾನ್ಚೆಸ್ಟರ್ ತಲುಪುತ್ತಾರೆ. ಅವರು ರೇಡಿಯೋದಲ್ಲಿ ಹೇಳಿದ ಅಡ್ರೆಸ್ ಗೆ ಬರ್ತಾರೆ. ಅವರು ಜಾಗೃತೆಯಿಂದ ಒಳಗೆ ಬರ್ತಾರೆ. ಅಲ್ಲಿ ಯಾರೂ ಇರುವುದಿಲ್ಲ. ಸಲೀನಾ ಎಲ್ಲರೂ ಸತ್ತಿರಬಹುದು ಅಂತ ಹೇಳ್ತಾಳೆ. ಆದರೆ ಫ್ರ್ಯಾಂಕ್ ಬಿಡದೆ ಎಲ್ಲಾ ಕಡೆ ಹುಡುಕಾಡ್ತಾನೆ. ಕೊನೆಗೆ ಯಾರು ಇಲ್ಲ ಅಂತ ಅರ್ಥ ಮಾಡಿಕೊಂಡು ಒಂದು ಜಾಗದಲ್ಲಿ ಬಂದು ಕೂಡ್ತಾನೆ. ಅವನ ತಲೆ ಮೇಲೆ ಒಂದು ಕಾಗೆ ಒಂದು ಹೆಣದ ಮೇಲೆ ಕುಂತಿರುತ್ತೆ. ಅದು ಕೂಗಾಡ್ತಿರುತ್ತೆ. ಆ ಕಾಗೆಗೆ ಓಡಿಸಲು ನಿಂತಾಗ ಆ ಹೆಣದಿಂದ ಒಂದು ರಕ್ತದ ಹನಿ ಅವನ ಕಣ್ಣಿಗೆ ಬೀಳುತ್ತೆ. ಅಷ್ಟರಲ್ಲಿ ಹಾನಾ ಅಲ್ಲಿಗೆ ಬರ್ತಾಳೆ. ಈಗ ಫ್ರ್ಯಾಂಕ್ಗೂ ಗೊತ್ತು ಅವನು ಬದಲಾಗ್ತಾನೆ ಅಂತ. ಅದಕ್ಕೆ ಮಗಳಿಗೆ ಕೊನೆಯ ಲವ್ ಮತ್ತು ವಿದಾಯ ಹೇಳ್ತಾನೆ. ನನ್ನಿಂದ ದೂರ ಹೋಗು ಅಂತ ಆಕೆಗೆ ತಳ್ತಾನೆ. ಅಷ್ಟರಲ್ಲಿ ಸಲೀನಾ ಜಿಮ್ ಕೂಡ ಅಲ್ಲಿಗೆ ಬರ್ತಾರೆ. ಸಲೀನಾ, ಅವನು ಇನ್ಫೆಕ್ಟೆಡ್ ಆದ ಜಿಮ್ ಅಂತಾಳೆ. ಅವನನ್ನು ಕೊಲ್ಲು ಅಂತಾಳೆ. ಜಿಮ್ ಕೂಡ ಒಲ್ಲದ ಮನಸ್ಸಿನಿಂದ ಕೊಲ್ಲೋಕೆ ಬಂದಾದಾಗ ಯಾರೋ ಮೇಲಿಂದ ಫ್ರ್ಯಾಂಕ್ ಮೇಲೆ ಫೈರ್ ಮಾಡ್ತಾರೆ. ಆ ಸೈನಿಕರು
ಅವರಿಗೆ ತಪಾಸಣೆ ಮಾಡಿ ಅವರನ್ನ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ. ಅವರು ಮಿಲಿಟರಿ ಅಡ್ಡಿಗೆ ಬರ್ತಾರೆ. ಅಲ್ಲಿ ಅವರಿಗೆ ಮೇಜರ್ ಹೆನ್ರಿ ಭೇಟಿಯಾಗಿ ಒಳಗೆ ಕರ್ಕೋತಾನೆ. ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿರುವ ಸಮಯ ಸಲೀನಾ ಮತ್ತು ಜಿಮ್ ದುಃಖಕ್ಕೆ ಜಾರ್ತಾರೆ. ಇದೇ ವೇಳೆ ಸಲೀನಾ, ಫ್ರ್ಯಾಂಕ್ ಇರುವವರೆಗೆ ನಾವು ಸುರಕ್ಷಿತವಾಗಿದ್ವಿ, ಈಗ ಎಲ್ಲ ಮುಗಿದು ಹೋಯ್ತು ಅಂತ ಜಿಮ್ಗೆ ಕಿಸ್ ಕೊಟ್ಟು ಹೊರಗೆ ಹೋಗ್ತಾಳೆ. ಇತ್ತ ಜಿಮ್ ಮೇಜರ್ಗೆ ಮಾತಾಡ್ತಾ, ನಾವು ನಿಮ್ಮ ಮೆಸೇಜ್ ರೇಡಿಯೋನಲ್ಲಿ ಕೇಳಿ ಇಲ್ಲಿಗೆ ಬಂದ್ವಿ ಅಂದಾಗ, ಮೇಜರ್, ಇಲ್ಲಿ ಯಾವ ಆರ್ಮಿ ಕ್ಯಾಂಪು ಇಲ್ಲ, ಯಾವ ಮೆಡಿಸಿನ್ ಗಳು ಇಲ್ಲ, ಉಳಿದಿರೋದು ಬೆರಳಿಕೆಯಷ್ಟು ಸೈನಿಕರು ಅಷ್ಟೇ. ಈಗ ನೀವು ಇಲ್ಲಿ ಸೇಫ್ ಆಗಿದ್ದೀರಿ ಅಂತ ತಮ್ಮ ಮನೆ ತೋರಿಸ್ತಾನೆ. ಎಲ್ಲ ತೋರಿಸಿದ ನಂತರ ಗಾರ್ಡನ್ ನಲ್ಲಿ ಒಬ್ಬ ಸೈನಿಕನಿಗೆ ಅವರು ಬಂಧಿಸಿಟ್ಟಿರ್ತಾರೆ. 2 ದಿನಗಳ ಹಿಂದೆ ಅವನು ಕೂಡ ಇನ್ಫೆಕ್ಟೆಡ್ ಆಗಿದ್ದ. ನಾವು ಇವನಿಂದ ವೈರಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅಧ್ಯಯನ ಮಾಡುತ್ತಿದ್ದೇವೆ ಅಂತಾನೆ. ಜಿಮ್ ಅವನಿಗೆ ಹೆದರಿ ಅಲ್ಲಿಂದ ಬರ್ತಾನೆ. ರಾತ್ರಿ ಊಟದ ಸಮಯ ಎಲ್ಲರೂ ಊಟಕ್ಕೆ ಕುಂತಾಗ ಕೊಳೆತ ಮೊಟ್ಟೆಗಳ ಆಮ್ಲೆಟ್ ಕುಕ್ ಮಾಡಿರ್ತಾನೆ. ಹೀಗೆ ಅವರು ಮಾತನಾಡುತ್ತಿರುವಾಗ ಆ ಸೈನಿಕರಲ್ಲಿ ಒಬ್ಬ ಫೆರೆಲ್ ಎಂಬ ಸೈನಿಕ ಒಳ್ಳೆಯ ಮತ್ತು ಲಾಜಿಕಲ್ ವ್ಯಕ್ತಿಯಾಗಿರ್ತಾನೆ. ಅವನು ಮಾತಾಡ್ತಾ, ಮನುಷ್ಯರು ಈ ವೈರಸ್ ನಿಂದ ನಾಶವಾದ್ರೆ ಮತ್ತೆ ಜೀರೋನಿಂದ ಎಲ್ಲ ಶುರುವಾಗಬಹುದು ಅಂತ ಅಂದಾಗ ಎಲ್ಲರೂ ಅವನಿಗೆ ಸಾಧು ಗುರುಗಳು ಅಂತ ಕಾಲೆಳಿತಾರೆ. ಮೇಜರ್ ಮಾತಾಡ್ತಾ, ಕೇವಲ 4 ವಾರಗಳಲ್ಲಿ ಈ ವೈರಸ್ ನಿಂದ ಎಲ್ಲರೂ ಸತ್ತೋದ್ರು. ಈ ವೈರಸ್ ಇರದಿದ್ರು ಮುಂದೆ ಯಾವತ್ತಾದ್ರೂ ನಾವು ಒಬ್ರನ್ನೊಬ್ರು ಕೊಂದಾಗ್ತಿದ್ವಿ. ಅದಕ್ಕೆ ಇದೊಂದು ಒಳ್ಳೆಯ ಸಂಕೇತ ಅಂತಾನೆ. ಇದನ್ನೆಲ್ಲ ನಮ್ಮವರು ಕೇಳ್ತಿರ್ತಾರೆ. ಆಗ ಹನಾ, ಸಲೀನಾಗೆ ನನಗೆ ಹಸಿವಿಲ್ಲ, ನಾನು ತಿನ್ನಲ್ಲ ಅಂತಾಳೆ. ಮೇಜರ್ ತಿನ್ನಲೇಬೇಕು ಅಂತ ಒತ್ತಾಯ ಮಾಡಿದಾಗ ಹನಾ, ನನಗೆ ನನ್ನ ತಂದೆಯ ಸಮಾಧಿ ಮಾಡುವುದಿದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಇನ್ಫೆಕ್ಟೆಡ್ ಮನುಷ್ಯರು ಅಲ್ಲಿಗೆ ಬರ್ತಾರೆ. ಆ ಸೈನಿಕರು ಅವರೆಲ್ಲರನ್ನ ಕೊಂದಾಕ್ತಾರೆ. ಜಿಮ್, ಸಲೀನಾ ಅಲ್ಲೇ ನಿಂತು ನೋಡ್ತಿರ್ತಾರೆ. ಸೈನಿಕರು ಅವರ ಬಳಿ ಬಂದು ಸಲೀನಾಗೆ ಪೀಡಿಸುತ್ತಿರುವಾಗ ಜಿಮ್ ಅದನ್ನ ತಡಿತಾನೆ. ಅಷ್ಟರಲ್ಲಿ ಮೇಜರ್ ಅಲ್ಲಿಗೆ ಬಂದು ಅವರನ್ನ ಬೈದು ಕಳಿಸ್ತಾನೆ. ಅದನ್ನೆಲ್ಲ ನೋಡಿ ಜಿಮ್ ಮೇಜರ್ಗೆ, ನೀವು ನಮಗಾಗಿ ಏನೆಲ್ಲ ಮಾಡಿದ್ದೀರಿ, ಅದಕ್ಕೆ ಧನ್ಯವಾದಗಳು, ಆದರೆ ನಾವು ಈಗ ಇಲ್ಲಿಂದ ಹೋಗಬೇಕು ಅಂದಾಗ ಮೇಜರ್ ಅವನಿಗೆ ತಡೆದು, ನಾನು ಈ ಸೈನಿಕರಿಗೆ ಒಂದು ಹುಡುಗಿಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿ ಜಿಮ್ ಸಲೀನಾ ಬಳಿ ಬಂದು ಅಲ್ಲಿಂದ ಅವರಿಗೆ ನಾವು ಇಲ್ಲಿಂದ ಓಡಿ ಹೋಗಬೇಕು ಅಂತ ಹೋಗಲು ನಿಲ್ತಾರೆ. ಅದಕ್ಕೆ ಫೆರೆಲ್ ಕೂಡ ಸಾಥ್ ಕೊಟ್ಟು ಆ ಸೈನಿಕರಿಗೆ ಎದುರಾಗ್ತಾನೆ. ಅವನು, ಈ ಹುಡುಗಿಯರನ್ನ ಹಾಳು ಮಾಡೋಕೆ ನಾನು ಬಿಡಲ್ಲ ಅಂತ ಅನ್ನುವಷ್ಟರಲ್ಲಿ ಅವರು ಜಿಮ್ಗೆ ಹೊಡೆದು ಹಿಡಿದಾಕ್ತಾರೆ. ಆಗ ಮೇಜರ್ ಜಿಮ್ಗೆ, ನೀನು ಇಲ್ಲೇ ಇರಬಹುದು, ಆದರೆ ಆ ಹುಡುಗಿಯರನ್ನ ನಾವು ಬಿಡಲ್ಲ ಅಂದು ಅವನಿಗೆ ಒಂದು ರೂಮ್ ನಲ್ಲಿ ಕಟ್ಟಾಕ್ತಾರೆ. ಇದೇ ವೇಳೆ ಫೆರೆಲ್ ಮಾತಾಡ್ತಾ, ಪ್ರಪಂಚದವರು ಯುಕೆ ಅನ್ನ ಪೂರ್ತಿ ಕ್ವಾರಂಟೈನ್ ಮಾಡಿದ್ದಾರೆ, ಅವರೆಲ್ಲ ಸಂತೋಷದಿಂದ ಬಾಳುತ್ತಿದ್ದಾರೆ, ನಾವು ಇಲ್ಲಿ ಸಾಯ್ತಿದೀವಿ ಅಂತ ಹೇಳ್ತಾನೆ. ಮರುದಿನ ಅವರನ್ನ ಕೊಲ್ಲೋಕೆ ಕರ್ಕೊಂಡು ಹೋಗ್ತಿರ್ತಾರೆ. ಆಗ ಒಬ್ಬ ಸೈನಿಕನಿಗೆ ಫೆರೆಲ್ ಬೈದು ಬಿಡ್ತಾನೆ. ಅದನ್ನು ನೋಡಿ ಇನ್ನೊಬ್ಬ ಸೈನಿಕ ಅವನ ಮೇಲೆ ಫೈರ್ ಮಾಡ್ತಾನೆ. ಅವರಿಬ್ಬರು ಪರಸ್ಪರ ಜಗಳವಾಡುತ್ತಿರ್ಬೇಕಾದ್ರೆ ಜಿಮ್ ಅಲ್ಲಿಂದ ಓಡೋಗ್ತಾನೆ. ಸೈನಿಕರು ಅವನು ಇನ್ಫೆಕ್ಟೆಡ್ ಜನರಿಂದ ಸಾಯ್ತಾನೆ ಬಿಡು ಅಂತ ಸುಮ್ನಾಗ್ತಾರೆ. ಜಿಮ್ ಅಲ್ಲಿಂದ ಓಡ್ತಾ ಕೆಳಗೆ ಬಿದ್ದಾಗ ಮೇಲ್ನಿಂದ ಪ್ಲೇನ್ ಹೋಗುವುದು ಗಮನಿಸುತ್ತಾನೆ. ಇತ್ತ ಅವರಿಬ್ಬರಿಗೆ ಅವರು ತಮ್ಮ ಜೊತೆ ಮಲಗೋಕೆ ಕಾಟ ಕೊಡುತ್ತಿರ್ತಾರೆ. ಆಗ ಸಲೀನಾ, ನಾನು ನಿಮ್ಮ ಜೊತೆ ಮಲಗ್ತೀನಿ, ಅವಳನ್ನು ಬಿಟ್ಟು ಬಿಡಿ ಅಂತಾಳೆ. ಸೈನಿಕರು ರೂಮ್ ಆಚೆ ಹೋದಾಗ ಸಲೀನಾ ಹೆನಾಗೆ ನಶೆಯಾಗುವ ಗುಳಿಗೆ ಕೊಡ್ತಿರ್ಬೇಕಾದ್ರೆ ಒಬ್ಬ ಸೈನಿಕ ಬಂದು ತಡಿತಾನೆ. ಅಷ್ಟರಲ್ಲಿ ಸೈರನ್ ಹೊಡ್ಕೊಳ್ಳುತ್ತೆ, ಆದರೆ ಅದನ್ನು ಜಿಮ್ ಮಾಡಿರ್ತಾನೆ. ಅವರು ಗೇಟ್ ಬಳಿ ಬಂದಾಗ ಜಿಮ್ ಒಬ್ಬೊಬ್ಬರನ್ನ ಕೊಲ್ತಾ ಬರ್ತಾನೆ. ಕೊನೆಗೆ ಮೇಜರ್ ಒಬ್ಬನೇ ಉಳ್ಕೋತಾನೆ. ಅಷ್ಟರಲ್ಲಿ ಇನ್ಫೆಕ್ಟೆಡ್ ಜನ ಅಲ್ಲಿಗೆ ಬರ್ತಾರೆ. ಮೇಜರ್ ಅವರನ್ನ ಕೊಲ್ತಾನೆ. ಇತ್ತ ಜಿಮ್ ಕ್ಯಾಂಪ್ ಗೆ ಬಂದು ಗಾರ್ಡನ್ ನಲ್ಲಿದ್ದ ಝೋಂಬಿ ಸೈನಿಕನಿಗೆ ಗನ್ ಇಂದ ರಿಲೀಸ್ ಮಾಡ್ತಾನೆ. ಇತ್ತ ಆ ಹುಡುಗಿಯರು ರೆಡಿಯಾಗಿ ಕುಂತಿದ್ದಾಗ ಸೈನಿಕರು ಏನೋ ಶಬ್ದವಾಯಿತು ಅಂತ ಹೊರಗೆ ಬರ್ತಾರೆ. ಹೋದವರು ಬಾರದಿದ್ದಾಗ ಹನಾ, ನಶೆಯಲ್ಲಿಯೇ ಅವರು ಸತ್ತೋದ್ರು, ಈಗ ನಿಮ್ಮ ಸರದಿ ಅಂತಾಳೆ. ಅಷ್ಟರಲ್ಲಿ ಆ ಝೋಂಬಿ ಸೈನಿಕ ಗಾಜೊಡೆದು ಒಳಗೆ ಬಂದು ಸೈನಿಕನನ್ನು ಕಚ್ತಾನೆ. ಆ ಸೈನಿಕರು ಝೋಂಬಿ ಆಗ್ತಾರೆ. ಹೀಗೆ ಒಬ್ಬೊಬ್ಬರಾಗಿ ಇನ್ಫೆಕ್ಟೆಡ್ ಆಗ್ತಾರೆ. ಮತ್ತೊಬ್ಬ ಸೈನಿಕ ಆ ಹುಡುಗಿಯರನ್ನ ಮೇಲೆ ಕಳಿಸ್ತಾನೆ. ಇತ್ತ ಬಚ್ಚಿಟ್ಟುಕೊಂಡಿದ್ದ ಕುಕ್ ಓಡೋಗ್ಬೇಕಾದ್ರೆ ಎದುರಿಗೆ ಜಿಮ್ ಬಂದು ಅವನನ್ನು ಕೊಲ್ತಾನೆ. ಅಷ್ಟರಲ್ಲಿ ಮೇಜರ್ ಅಲ್ಲಿಗೆ ಬರ್ತಾನೆ ಮತ್ತು ತನ್ನ ಸೈನಿಕರ ಸ್ಥಿತಿ ನೋಡ್ತಾನೆ. ಇತ್ತ ಮೇಲೆ ಹನಾ ಕನ್ನಡಿ ಹಿಂದೆ ಬಚ್ಚಿಟ್ಕೊಂಡು ಝೋಂಬಿ ಸೈನಿಕನಿಂದ ಉಳಿತಾಳೆ. ಇತ್ತ ಜಿಮ್ ಕೂಡ ಅವರನ್ನು ಹುಡುಕುತ್ತಾ ಸಲೀನಾ ಇದ್ದ ಜಾಗಕ್ಕೆ ಬರ್ತಾನೆ. ಆ ಸೈನಿಕ ಆಕೆಯನ್ನು ಬಿಡದೆ ಹಿಡ್ಕೊಂಡು ಇಟ್ಟಿರ್ತಾನೆ. ಜಿಮ್ ಅಲ್ಲಿಗೆ ಬಂದು ಅವನಿಗೆ ಕ್ರೂರವಾಗಿ ಕೊಂದಾಕ್ತಾನೆ. ಆದರೆ ಸಲೀನಾಗೆ ಜಿಮ್ ಮೇಲೆ ಅನುಮಾನ. ಅವನ ಮೇಲೆ ಅಟ್ಯಾಕ್ ಮಾಡಲು ನಿಂತಾಗ ಅವನ ಕಣ್ಣುಗಳಿಂದ ಅವನು ನಾರ್ಮಲ್ ವ್ಯಕ್ತಿ ಅಂತ ಸಲೀನಾ ತಿಳ್ಕೊತಾಳೆ. ಅವರಿಬ್ಬರು ಸಂತೋಷದಲ್ಲಿ ಕಿಸ್ ಕೊಡ್ತಿರ್ಬೇಕಾದ್ರೆ ಹನಾ ಜಿಮ್ ಮೇಲೆ ಅಟ್ಯಾಕ್ ಮಾಡ್ತಾಳೆ ಮತ್ತು ಅವನು ನಿನಗೆ ಕಚ್ಚುತ್ತಿರಬಹುದು ಅಂತ ತಿಳ್ಕೊಂಡೆ ಅಂತ ಹೇಳ್ತಾಳೆ. ಅವರು ಅಲ್ಲಿಂದ ಓಡೋಗಲು ಕಾರ್ ಬಳಿ ಬಂದಾಗ ಮೇಜರ್ ಅದರೊಳಗೆ ಕುಂತಿದ್ದು ಜಿಮ್ಗೆ ಶೂಟ್ ಮಾಡ್ತಾನೆ. ಹ್ಯಾನಾ ಅದೇ ಕಾರ್ ಡ್ರೈವ್ ಮಾಡ್ಕೊಂಡು ರಿವರ್ಸ್ ಗೇರ್ ನಲ್ಲಿ ಹಿಂದೆ ಬರ್ತಿದ್ದ ಇನ್ಫೆಕ್ಟೆಡ್ ಸೋಲ್ಜರ್ ಬಳಿ ನಿಲ್ತಾಳೆ. ಅವನು ಮೇಜರ್ ನನ್ನು ಎಳ್ಕೊಂಡು ಒಳಗೆ ಹೋಗ್ತಾನೆ. ಆ ಮೂವರು ಆ ಕಾರ್ ಜೊತೆ ಗೇಟ್ ಮುರಿದು ಅಲ್ಲಿಂದ ಬರ್ತಾರೆ. ಒಂದು ಹಾಸ್ಪಿಟಲ್ ಗೆ ಬರ್ತಾರೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಅವರು ಬಹುದೂರ ಯಾವ ಮನುಷ್ಯನು ಬಾರದ ಒಂದು ಮನೆಗೆ ಬಂದು ಸೆಟಲ್ ಆಗಿರ್ತಾರೆ. ಸಲೀನಾ ಅಲ್ಲಿನ ಕರ್ಟನ್ ಗಳ ಬಟ್ಟೆಗಳಿಂದ ಮೇಲೆ ಹೋಗುತ್ತಿದ್ದ ಹೆಲಿಕಾಪ್ಟರ್ ಗೆ ಹೆಲೋ ಎಂಬ ದೊಡ್ಡ ಅಕ್ಷರಗಳನ್ನು ಅವರು
ಅವರು ಭೂಮಿ ಮೇಲೆ ಬರೆದಿರ್ತಾರೆ. ಅಲ್ಲಿಂದ ಪಾಸ್ ಆಗುತ್ತಿರುವ ಪ್ಲೇನ್ಗೆ ಅವರು ಜೋರಾಗಿ ಕೈ ಬೀಸಲು ಆರಂಭಿಸುತ್ತಾರೆ. ಸಲೀನಾ ಜಿಮ್ಗೆ ಅವರು ನಮ್ಮನ್ನ ನೋಡಿದ್ರ ಎಂಬ ಯಕ್ಷ ಪ್ರಶ್ನೆಯೊಂದಿಗೆ ನಮ್ಮ ಸಿನಿಮಾ ಮುಕ್ತಾಯವಾಗುತ್ತೆ. ಇದಾಗಿತ್ತು 28 ಡೇಸ್ ಲೇಟರ್ ಸಿನಿಮಾದ ಒಂದು ಸಣ್ಣ ವಿವರಣೆ. ಇದರ ಮುಂದಿನ ಭಾಗ 28 ವೀಕ್ಸ್ ಲೇಟರ್ ಜೊತೆ ಮತ್ತೆ ಭೇಟಿಯಾಗೋಣ. ವಿಡಿಯೋ ಇಷ್ಟವಾದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ ಹಾಗೂ ವಿಡಿಯೋಗೆ ಹೈಪ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.